ನಮಸ್ಕಾರ. ಮೂಗು ವಾರ್ತೆಗಳಿಗೆ ಸ್ವಾಗತ. ನಾನು ಪ್ರಿಯಾ ಪ್ರವೀಣ್. ಈಗ ಮುಖ್ಯಾಂಶಗಳು. ಕುಸಿದು ಬಿತ್ತು ಅರಸೀಕೆರೆ ಶಾಸಕರು ಓದಿದ ಸರ್ಕಾರಿ ಶಾಲೆ ಮೇಲ್ಚಾವಣಿ. ಕೂದಲೆಳೆ ಅಂತರದಲ್ಲಿ ಪಾರಾದ ವಿದ್ಯಾರ್ಥಿಗಳು. ಘೋಷಣೆಗೆ ಸೀಮಿತವಾಯ್ತಾ ಸರ್ಕಾರಿ ಶಾಲೆ ಉಳಿಸೋ ಸರ್ಕಾರದ ಕನಸು. ಕೊನೆಗೂ ಬದುಕಲಿಲ್ಲ ಬಡ ಜೀವ. ಮುಗಿಲು ಮುಟ್ಟಿದ ತಾಯಿ ಕಳೆದುಕೊಂಡ ಕರಳಕುಡಿಯ ಮೂಕರೋದನೆ. ವಾರದಿಂದ ತಾಯಿ ರಕ್ಷಣೆಗೆ ಹಾತೊರೆಯುತ್ತಿದ್ದ ಮಗ ಕಡೆಗೂ ತಬ್ಬಲಿ. ಮತ್ತು ರೈತರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ನಡುವಿನ ಸಂಘರ್ಷ ಕೊನೆಗೂ ಅಂತ್ಯ. ಕಾರ್ಖಾನೆ ಆಡಳಿತ ಮಂಡಳಿಯೊಂದಿಗೆ ಶಾಸಕರ ನೇತೃತ್ವದಲ್ಲಿ ಸಭೆ. ರೈತರಿಂದ ಖರೀದಿಸುವ ಪ್ರತಿ ಟನ್ ಕಬ್ಬಿಗೆ 2612 ರು ದರ ನಿಗದಿ. ವಾರ್ತೆಗಳ ವಿವರ. ಸ್ವತಃ ಸ್ಥಳೀಯ ಶಾಸಕರೇ ಓದಿದ ಅರಸೀಕೆರೆ ಪಟ್ಟಣದ ಸರ್ಕಾರಿ ಶಾಲೆಯ ಮೇಲ್ಚಾವಣಿ ವಿದ್ಯಾರ್ಥಿಗಳು ಹೊರಗೆ ಪ್ರಾರ್ಥನೆ ಮಾಡುವ ವೇಳೆ ದಿಢೀರ್ ಕುಸಿದಿದ್ದು ಅದೃಷ್ಟವಶಾತ್ ಸಂಭವಿಸಬಹುದಾದ ಭಾರೀ ಅವಘಡವೊಂದು ತಪ್ಪಿದೆ. ಶಾಲಾ ಮುಖ್ಯ ಶಿಕ್ಷಕಿ ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಕಟ್ಟಡದ ಶಿಥಿಲಾವಸ್ಥೆ ಬಗ್ಗೆ ಸಾಕಷ್ಟು ಪತ್ರ ಬರೆದಿದ್ದಾರೆ. ಆದರೆ ಮೇಲಾಧಿಕಾರಿಗಳಾಗಲಿ ಶಾಸಕರು ಸೇರಿದಂತೆ ಯಾವ ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡಿಲ್ಲ. ಕಾಂಗ್ರೆಸ್ ಪಕ್ಷದ ಪಟೇಲ್ ಶಿವಪ್ಪ ಈ ವ್ಯಾಪ್ತಿಯ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದು, ಕಳೆದ ಬಾರಿ ತಮ್ಮದೇ ಸರ್ಕಾರವಿದ್ದರೂ ಶಾಲೆಯ ಕಟ್ಟಡ ಮಂಜೂರಾತಿಗೆ ಯಾವುದೇ ಪ್ರಯತ್ನ ಮಾಡದಿರುವುದು ದುರದೃಷ್ಟಕರ. ನಮ್ಮ ಸ್ಕೂಲಲ್ಲಿ ಬಿಲ್ಡಿಂಗ್ ಬಿದ್ದೋಗಿದೆ. ನಮಗೆ ಕುತ್ಕೊಳ್ಳೋಕ್ಕೂ ಭಯ ಆಗ್ತಾ ಇದೆ, ಓದ್ಕೊಳ್ಳೋಕ್ಕೂ ಭಯ ಆಗ್ತಾ ಇದೆ. ಊಟಕ್ಕೆ ಕೂರ್ತಿದ್ದು ಅಲ್ಲಿ ಜಾಗ ಇಲ್ಲ. ನಮಗೆ ಯಾರಾದರೂ ಅನುಕೂಲ ಮಾಡಿ ನಮ್ಮ ಸ್ಕೂಲಿಗೆ. ಶಾಸಕರು ತಮ್ಮ ಮಾಧ್ಯಮಿಕ ಶಾಲೆಯ 6 ಮತ್ತು 7ನೇ ತರಗತಿಯನ್ನು ಓದಿ ಪೂರೈಸಿದ್ದು ಇದೇ ಶಾಲೆಯಲ್ಲಿ. ಆ ಒಂದು ಶಾಲಾ ಅಭಿಮಾನದಿಂದಾದರೂ ಈ ಶಾಲೆಯ ಅಭಿವೃದ್ಧಿಗೆ ಮನಸ್ಸು ಮಾಡದಿರುವುದು ವಿಪರ್ಯಾಸವೇ ಸರಿ. ನಮ್ಮ ಕ್ಲಾಸು ಬಿದ್ದೋಗಿದೆ. ಅಲ್ಲಿ ನಮ್ಮ ಅಪ್ಪ ಮತ್ತೆ ಅಲ್ಲಿ ನಮ್ಮ ಮನೆಯವರು ಯಾರು ಕ್ಲಾಸಿಗೆ ಕಳ್ಸೋಕೆ ಹೆದರ್ಕೋತಾವ್ರೆ. ಅಲ್ಲಿ ಓದಕ್ಕೂ ಬರೆಯೋಕ್ಕೂ ಹೆದರ್ಕೋತಾ ಇದ್ದೀವಿ. ಅಲ್ಲಿ ಊಟಕ್ಕೂ ಅಲ್ಲೇ ಕೂರ್ತೀವಿ. ಅದಕ್ಕೆ ನಮಗೆ ಭಯ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಎನಿಸಿಕೊಂಡಿರುವ ಅರಸೀಕೆರೆ ಸಂಪೂರ್ಣ ಅಭಿವೃದ್ಧಿಗೆ ನಾನು ಬದ್ಧ ಎನ್ನುವ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಏನು ಎಂಬುದು ಯಕ್ಷ ಪ್ರಶ್ನೆ. ತಾಲೂಕಿನಲ್ಲಿ ಇಂತಹ ಶಿಥಿಲಾವಸ್ಥೆಯಲ್ಲಿರುವ ಶಾಲೆಗಳು ಇನ್ನೂ ಬಹಳಷ್ಟಿವೆ. ಯಾವುದು ಶಾಸಕರು ಹಾಗೂ ಆಯಾ ವ್ಯಾಪ್ತಿಯ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಿಗೆ ಕಾಣಿಸುತ್ತಿಲ್ಲವೇ? ಕಂಡು ಸಹ ಜಾಣಕುರುಡು ಮೆರೆಯುತ್ತಿದ್ದಾರೆ. ನಾನು ಇದೇ ಸ್ಕೂಲಲ್ಲಿ ಓದಿ ಕೆಲಸಕ್ಕೆ ಸೇರಿದ್ದೆ. ಈ ಸ್ಕೂಲು 102ನೇ ವರ್ಷ ನಡೀತಾ ಇದೆ. ಸ್ಕೂಲು ಓಪನ್ ಆಗಿ ಈಗ ನೋಡಿ ಈ ಥರ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಈ ಸ್ಕೂಲು ಬಿದ್ದು ಒಂದು 4 ದಿವಸ ಆಗಿದೆ. ಅವತ್ತು ಮಕ್ಕಳು ಪ್ರಾರ್ಥನೆ ಮಾಡೋ ಟೈಮಲ್ಲಿ ಬಿದ್ದಿದೆ. ಅದರಿಂದ ಯಾವುದೇ ಮಕ್ಕಳಿಗೆ ಅನಾಹುತ ಆಗಿಲ್ಲ. ಈ ರೀತಿ ಗೌರ್ಮೆಂಟ್ ಸ್ಕೂಲ್ದು ವ್ಯವಸ್ಥೆ ಇದ್ದರೆ ನಮ್ಮ ಹಳ್ಳಿ ಜನಗಳು ಮಕ್ಕಳನ್ನ ಓದಲಿಕ್ಕೆ ಯಾಕೆ ಕಳಿಸ್ತಾರೆ ಹೇಳಿ? ಈ ಶಾಲೆ 1917ರಲ್ಲಿ ಪ್ರಾರಂಭವಾಗಿದ್ದು 1ರಿಂದ 7ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಇರುವ ಶಾಲೆಯ ಒಂದು ಕಟ್ಟಡದ ಮೇಲ್ಚಾವಣಿ ಈಗಾಗಲೇ ಕುಸಿದಿದ್ದು, ಇನ್ನೆರಡು ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿವೆ. ಮಕ್ಕಳು ಬೆಳಗಿನ ಪ್ರಾರ್ಥನೆ ನಡೆಸುವ ಸಂದರ್ಭದಲ್ಲಿ ಘಟನೆ ನಡೆದಿದ್ದರಿಂದ ಮಕ್ಕಳಿಗೆ ಯಾವುದೇ ಹಾನಿಯಾಗಿಲ್ಲ. ಇಲ್ಲವಾದರೆ ಅದೆಷ್ಟು ಮಕ್ಕಳ ಪ್ರಾಣಕ್ಕೆ ಇದು ಕಂಟಕ ತಂದಿರುತ್ತಿತ್ತೋ ದೇವರೇ ಬಲ್ಲ. ಸರ್ಕಾರಿ ಶಾಲೆ ಉಳಿಸಿ ಎಂಬುದು ಕೇವಲ ವೇದಿಕೆಯ ಭಾಷಣವಾಗದೆ ಜನಪ್ರತಿನಿಧಿಗಳು ಈ ಕುರಿತು ಇಚ್ಛಾಶಕ್ತಿ ತೋರಿ ಸರ್ಕಾರಿ ಶಾಲೆಯು ಮಕ್ಕಳ ಪ್ರಾಣಕ್ಕೆ ಕುತ್ತು ತರದಂತೆ ಎಚ್ಚರವಹಿಸಬೇಕೆಂಬುದು ನಮ್ಮ ಅಮೋಘ ವಾಹಿನಿಯ ಆಶಯ. ತಾಯಿ ಆನೆ ಇನ್ನು ಮಲಗಿದ್ದಾಳೆ. ಎದ್ದ ನಂತರ ನನ್ನನ್ನು ಗಮನಿಸುತ್ತಾಳೆ. ನಾನು ಅಲ್ಲಿಯವರೆಗೂ ಮೇವು ತಿನ್ನುತ್ತಿರೋಣ ಎಂದು ಮರಿಯಾನೆ ಮೇಯುತ್ತಿದೆ. ಆದರೆ ಎಷ್ಟೊತ್ತಾದ್ರೂ ಹೇಳದ ತಾಯಿಯನ್ನು ಕಂಡು ಎದ್ದೇಳು ಅಮ್ಮ ಎಂದು ಏಳಿಸುತ್ತಿರೋ ಆ ಪುಟ್ಟ ಕಂದ ಆನೆ ಮರಿಯನ್ನ ನೋಡಿದ್ರೆ ಎಂತವರಿಗೂ ಒಂದು ಕ್ಷಣ ಕರುಳು ಚುರ್ ಅನ್ನದೇ ಇರೋಲ್ಲ. ತಾಯಿಯನ್ನ ಕಳೆದುಕೊಂಡ ಆ ಪುಟ್ಟ ಕಂದಮ್ಮನ ಮೂಕರೋದನೆಯ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿದೆ ನೋಡಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಡಗರಹಳ್ಳಿ ಬಳಿ ನೀರು ಕುಡಿಯಲು ಹೋಗಿ ಕಾಲು ಜಾರಿ ಉಸುಕಿಗೆ ಸಿಲುಕಿ 4 ಕಾಲುಗಳು ಸಂಪೂರ್ಣ ಕೆಸರುಗುಂಡಿಯಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಹೋರಾಡಿದ್ದ ಆನೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸಪಟ್ಟು ರಕ್ಷಿಸಿದರು. ತನ್ನ ತಾಯಿ ಕೆಸರಿನಲ್ಲಿ ಸಿಲುಕಿಕೊಂಡಿದ್ದನ್ನು ಕಂಡ ಮರಿಯಾನೆ ಜಾಗ ಬಿಟ್ಟು ಕದಲದೆ 5 ದಿನವಾದರೂ ತಾಯಿಯ ಸುತ್ತ ಸುತ್ತುತ್ತಾ ತನ್ನ ತಾಯಿಯನ್ನು ಬಚಾವ್ ಮಾಡಲು ಹೋಗಿ ಅದು ಕೂಡ ಕೆಸರಿನಲ್ಲಿ ಸಿಲುಕಿಕೊಂಡಿತ್ತು. 5 ದಿನಗಳಿಂದ ಆಹಾರ ನೀರಿಲ್ಲದೆ ನಿತ್ರಾಣಗೊಂಡಿದ್ದ ತಾಯಿ ಆನೆಯನ್ನ ಹಿಟಾಚಿ ಯಂತ್ರ ಬಳಸಿ ಮೇಲೆತ್ತಲಾಗಿತ್ತು. ಆದರೆ ಮೊನ್ನೆಯಿಂದ ಆನೆಗೆ ಅರಣ್ಯ ಇಲಾಖೆಯ ಪಶುವೈದ್ಯರು ಚಿಕಿತ್ಸೆ ನೀಡಿದ್ದರು. ಅರಣ್ಯ ಇಲಾಖೆ ಆನೆಯನ್ನು ರಕ್ಷಿಸಿದ ವಿಷಯ ತಿಳಿದ ಸಿಎಂ ಕುಮಾರಸ್ವಾಮಿಯವರು ಅರಣ್ಯ ಇಲಾಖೆ ಕೆಲಸವನ್ನು ಶ್ಲಾಘಿಸಿದ್ದರು. ಆದರೆ 1 ವಾರದಿಂದ ದೇಹದ ಸ್ಥಿಮಿತ ಕಳೆದುಕೊಂಡಿದ್ದ ಆನೆಗೆ ನೀಡಿದ್ದ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದೆ. ತಾಯಿ ಸತ್ತು ಮಲಗಿರುವ ದೃಶ್ಯ ನೋಡಿದ ಮರಿಯಾನೆಯ ರೋದನೆ ಮುಗಿಲು ಮುಟ್ಟಿದೆ. ಇನ್ನು ಆನೆ ಮೇಲೆ
ಕೆತ್ತಲು ತೆರಳಿದ್ದ ಸ್ಥಳೀಯರು ಕೂಡ ಆನೆ ಮರಣ ಹೊಂದಿರುವುದಕ್ಕೆ ಸಂತಾಪ ಸೂಚಿಸುತ್ತಿದ್ದಾರೆ. ಎಲ್ಲವೂ ಸರಿ ಇದ್ದಿದ್ದರೆ ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲು ಅರಣ್ಯ ವಲಯಕ್ಕೆ ಆನೆಯನ್ನು ಸ್ಥಳಾಂತರಿಸಲಾಗುತ್ತಿತ್ತು. ಆದರೆ ಇಂದು ಅಗತ್ಯ ಚಿಕಿತ್ಸೆ ದೊರಕದೆ ಆನೆ ಮೃತಪಟ್ಟಿದೆ ಎನ್ನಲಾಗಿದೆ. ಈ ಮೂಲಕ ಸತತ 6 ದಿನಗಳ ನರಳಾಟದ ಬಳಿಕ ಮೂಕ ಪ್ರಾಣಿ ಪ್ರಾಣ ಬಿಟ್ಟಿದೆ. ಇತ್ತ ಅಮ್ಮನ ಸಾವು ಕಂಡು ಮರಿಯಾನೆಯ ಮೂಕರೋಧನೆ ನೋಡಿದ್ರೆ ಎಂತವರ ಮನಸ್ಸು ಕರಗುವಂತಿದೆ. ಹಾಸನ ಜಿಲ್ಲಾ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಾಯಿ ಆನೆಯ ಮೃತದೇಹವನ್ನು ಇಂದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ ನಂತರ ಮಣ್ಣು ಮಾಡಲಾಗಿದ್ದು, ತನ್ನ ತಾಯಿಯನ್ನು ಕಳೆದುಕೊಂಡ ಮರಿ ಇನ್ನು ಮುಂದೆ ಒಂಟಿಯಾಗಿ ತನ್ನ ಜೀವನವನ್ನು ನಡೆಸಬೇಕಿದೆ. ಪ್ರೀತಿಯಿಂದ ತಪ್ಪಿಕೊಂಡ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ? ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ. ಪ್ರೀತಿಯಿಂದ ತಪ್ಪಿಕೊಂಡ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ? ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ. ಕಣ್ಣ ಮುಚ್ಚೆಯಾಟವಿದು ಸಾಕಾಯ್ತು ಬಾ. ಪ್ರೀತಿಯಿಂದ ತಪ್ಪಿಕೊಂಡ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ? ಚನ್ನರಾಯಪಟ್ಟಣ ತಾಲೂಕಿನ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯು ರೈತ ಸಂಘ ಮತ್ತು ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯೊಂದಿಗೆ ಸಭೆ ನಡೆಸಿ ರೈತರಿಂದ ಖರೀದಿಸುವ ಪ್ರತಿ ಟನ್ ಕಬ್ಬಿಗೆ 2,612 ರು ದರ ನಿಗದಿ ಮಾಡಲು ಒಪ್ಪಿಗೆ ಸೂಚಿಸಿದೆ. ಕಬ್ಬಿಗೆ ದರ ನಿಗದಿ ಮಾಡುವಂತೆ ಮತ್ತು ಕಾರ್ಖಾನೆ ಆರಂಭಿಸುವ ಕುರಿತು ನಡೆದ ಸಭೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜೇಗೌಡ ಕೇಂದ್ರ ಸರ್ಕಾರ ನಿಗದಿಗೊಳಿಸಿರುವಂತೆ ಪ್ರತಿ ಟನ್ ಕಬ್ಬಿಗೆ 2,700 ರು ದರ ನೀಡಬೇಕು. ಕಳೆದ 3 ವರ್ಷಗಳಿಂದ ಗುತ್ತಿಗೆ ಹಣ 17.4 ಕೋಟಿ ರು ನೀಡದ ಕುರಿತಾಗಿ ಮತ್ತು ಕಾರ್ಖಾನೆ ಆರಂಭಿಸುವ ಕುರಿತು ಉತ್ತರಕ್ಕಾಗಿ ತಮ್ಮ ನಿರ್ಣಯವನ್ನು ಸಭೆಗೆ ಮಂಡಿಸಿದರು. ಇನ್ನೂರು ಆಗಿಲ್ಲ, ರೈತರನ್ನ ದಿವೇಳಿ ತಂದು ಬೇರೆ ಯಾರಲ್ಲ, ಇವರೇ ಇಲ್ಲಿ ನಮ್ಮದು. ಇನ್ನೊಂದೇನಾಗಿದೆ, 2,500 2,300 ರೂಪಾಯಿ ನಮ್ಮೆಷ್ಟು ಪುಕ್ಕಟ್ಟೆ ಏನು ಕೊಡಲ್ಲ. ಅದು ಕಷ್ಟಪಟ್ಟು ಬೆಳೆದಿರ್ತೀವಿ. ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡೋದು ತಮಗೂ ಗೊತ್ತಿದೆ. ನಮ್ಮ MLA ಸಭೆಗೆ 2,705 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಅದನ್ನ ಏನು ಮುಲಾಜಿದ್ದಂಗೆ ಅವ್ರ ಭಿಕ್ಷೆ ಕೇಳ್ತಾರೆ. ಯಾಕೆ ಭಿಕ್ಷೆ ಕೇಳ್ತಾಯಿಲ್ಲ? 2,705 ರೂಪಾಯಿನ. ನಂತರ ಸಭೆಯಲ್ಲಿ ಭಾಗವಹಿಸಿದ್ದ ಆಡಳಿತ ಮಂಡಳಿ ನಿರ್ದೇಶಕರು ಶಾಸಕರಾದ CN ಬಾಲಕೃಷ್ಣ ಮಾತನಾಡಿ, ಕಾರ್ಖಾನೆಯನ್ನು ಶೀಘ್ರ ಆರಂಭಿಸುವಂತೆ ತಿಂಗಳಿಗೊಮ್ಮೆ ಮಾಲೀಕರೊಂದಿಗೆ ಚರ್ಚಿಸುತ್ತಿದ್ದು, ರೈತರು ಅಧಿಕ ಸಂಖ್ಯೆಯಲ್ಲಿ ಕಬ್ಬು ನಾಟಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಕಬ್ಬು ಅರಿಯುವಿಕೆಗೆ ಸಮಸ್ಯೆ ಆಗಬಾರದು. ಮುಂದಿನ ಜುಲೈನಲ್ಲಿ ಕಾರ್ಖಾನೆ ಆರಂಭಿಸುವಲ್ಲಿ ಎಲ್ಲ ಕ್ರಮ ಕೈಗೊಳ್ಳಬೇಕು. ಕಬ್ಬು ಕಟಾವಿಗೆ ಕಾರ್ಮಿಕರ ಕೃತಕ ಸಮಸ್ಯೆ ಸೃಷ್ಟಿ ಮಾಡಿರುವ ನಿಮ್ಮ ಅಧಿಕಾರಿಗಳು ಪ್ರತಿ ಟನ್ಗೆ 1,000 ರು ನಿಗದಿ ಮಾಡಿದ್ದಾರೆ. ಇದರಿಂದ ರೈತ ಕಬ್ಬು ಬೆಳೆದು ಕೈಸುಟ್ಟುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವೆಲ್ಲವಕ್ಕೂ ಕಡಿವಾಣ ಹಾಕುವಂತೆ ಮಾಲೀಕರಿಗೆ ಸೂಚನೆ ನೀಡಿದರು. ನಮ್ಮೆಲ್ಲರ ಆತಂಕ ಇರ್ತಕ್ಕಂಥದ್ದು ಶ್ರೀನಿವಾಸನ್ ಅವರೇ, ಎಕ್ಸ್ಪೆನ್ಷನ್ ಬಹುಮುಖ್ಯವಾದಂಥ ಒಂದು ಲೆಕ್ಕಾಚಾರ. ನಮಗೂ ಆತಂಕ ಏನಾಗಿದೆ, ಬಹುಶಃ ನಾನು ನಿಮಗೆ 15 ದಿವಸಕ್ಕೊಮ್ಮೆ ನಾನು ದೂರವಾಣಿ ಮಾತಾಡ್ತೀನಿ, ನಿಮಗೆ ಮಾಡ್ತೀನಿ, ವಿಪಿಂಗ್ ಮಾಡ್ತೀನಿ. ಮೊನ್ನೆ ನಿಮ್ಮ ಹೆಡ್ ಆಫೀಸ್ಗೂ ಕೂಡ ಬಂದಿದ್ದೆ, ಇದ್ರ ವಿಚಾರಕ್ಕೆ ಬಂದಿದ್ದೆ ನಾನು. ಯಾಕೆಂದ್ರೆ ಒಬ್ಬ MLA ಆಗಿ ಜವಾಬ್ದಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯ ಕೂಡ ಆಯಿತು. ಡಿಮಾನಿಟೈಸೇಷನ್ ಬಂತು. ಚಾಮುಂಡೇಶ್ವರಿ ಶುಗರ್ಸ್ ಮಾಲೀಕ ಶ್ರೀನಿವಾಸನ್ ಮಾತನಾಡಿ, ಸದ್ಯ ಈಗಿರುವ ಕಬ್ಬನ್ನು ತಮ್ಮದೇ KM ದೊಡ್ಡಿಯಲ್ಲಿರುವ ಕಾರ್ಖಾನೆಗೆ ಸಾಗಿಸುತ್ತಿದ್ದು, ಪ್ರತಿ ಟನ್ಗೆ 2,612 ರು ನೀಡುತ್ತಿದ್ದು, ಪ್ರಥಮ ಕಂತಿನಲ್ಲಿ 2,112 ರು ದರ ನೀಡುತ್ತಿದ್ದು, ಉಳಿದ 500 ರುಗಳನ್ನು ಕೇಂದ್ರ ಸರ್ಕಾರ ನೀಡುವ ಪ್ರೋತ್ಸಾಹಧನ ಆಧರಿಸಿ ರೈತರ ಖಾತೆಗೆ ತುಂಬಲಾಗುವುದು. ಕಾರ್ಖಾನೆಯ ವಿಸ್ತರಣಾ ಕಾರ್ಯವು 70% ಮುಗಿದಿದ್ದು, ಮುಂದಿನ ಜುಲೈನಿಂದ ವಾರ್ಷಿಕ 8 ಲಕ್ಷ ಟನ್ ಕಬ್ಬು ಅರಿಯಲಾಗುವುದು ಎಂದರು. ಇನ್ನು ಗುತ್ತಿಗೆ ಹಣ 13 ಕೋಟಿ ನೀಡಬೇಕಾಗಿದ್ದು, ಅದಕ್ಕೆ ಆಡಳಿತ ಮಂಡಳಿ ಬಡ್ಡಿ ಸೇರಿದಂತೆ 17.4 ಕೋಟಿ ಎಂದಿದೆ. 3 ವರ್ಷಗಳಿಂದ ಕಾರ್ಖಾನೆ ನೀಡುತ್ತಿರುವುದರಿಂದ 3 ವರ್ಷಗಳ ಗುತ್ತಿಗೆ ಹಣ ಬಿಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಅವರು ಯಾರು ಎಕ್ಸ್ಪೋರ್ಟ್ ಮಾಡ್ತಾರೋ ಅವರು ಇದಕ್ಕೆ ಸಬ್ಸಿಡಿ ಕೊಡ್ತಾರೆ. ಆ ಸಬ್ಸಿಡಿ ಬಂದು ಯಾವ ರೈತರು ಲಿಸ್ಟ್ ಕೊಟ್ಟರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದು ಒಂದು ರೂಲ್ ಮಾಡಿದ್ದಾರೆ. ಸೊ ಅದಕ್ಕೆ ಕಾನೂನು ಪ್ರಕಾರ ಅದಕ್ಕೆ ನಾವು ಒಂದು 500 ರೂಪಾಯಿನ ಇಟ್ಕೊಂಡಿದ್ದೀವಿ. ಸರ್ಕಾರದಿಂದ ಎಷ್ಟು ಅಮೌಂಟ್ ಬರುತ್ತೋ ಅದು ನೋಡಿಕೊಂಡು ಏನೋ ಬಾಕಿ ಇದ್ರೆ ನಾವು ಕೊಡ್ತೀವಿ. ಸೊ ಟೋಟಲ್ ಅಮೌಂಟು FRP ಅಮೌಂಟ್ ಬಂದು ರೈತರಿಗೆ ಸೇರಿದೆ. 2,600. ಸಭೆಯಲ್ಲಿ ಹೇಮಾವತಿ ಸಹಕಾರಿ ಕಾರ್ಖಾನೆ ಆಡಳಿತ ಮಂಡಳಿ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಕೃಷ್ಣೇಗೌಡ, MD ಕಾಂತರಾಜ್, DYSP ಲಕ್ಷ್ಮೇಗೌಡ, COEI ಕಾಂತರಾಜ್, ತಹಶೀಲ್ದಾರ್ ಸೋಮಶೇಖರ್, ರೈತ ಮುಖಂಡರುಗಳಾದ ಚಂದ್ರೇಗೌಡ, ರಾಜ್ಕುಮಾರ್ ಸೇರಿ ಇತರರು ಹಾಜರಿದ್ದರು. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಬಾಳುಪೇಟೆ ವ್ಯಾಪ್ತಿಯ ಗ್ರಾಮಸ್ಥರು ನಿರಂತರ ಧರಣಿ ಪ್ರಾರಂಭಿಸಿದ್ದಾರೆ.
ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರು ಧರಣಿಯಲ್ಲಿ ಭಾಗಿಯಾಗಿದ್ದು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಸರ್ಕಾರ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವವರೆಗೂ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನಲ್ಲಿ ಬೀಡು ಬಿಟ್ಟಿರುವ ಕಾಡಾನೆ ಹಿಂಡಿನ ನಿಯಂತ್ರಣಕ್ಕೆ ಆನೆ ಕಾರಿಡಾರ್ ಯೋಜನೆ ನಿರ್ಮಿಸುವಂತೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾಗೂ ಜೀವಹಾನಿ ಸಂಭವಿಸಿದ್ದು ಹಗಲಿನಲ್ಲಿ ಗ್ರಾಮದೊಳಗೆ ಆನೆಗಳು ರಾಜಾರೋಷವಾಗಿ ಓಡಾಡುತ್ತಿವೆ. ಇದರಿಂದ ವ್ಯಾಪ್ತಿಯ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕಾಡಾನೆಗಳನ್ನು ಮಲೆನಾಡಿನಿಂದ ಸ್ಥಳಾಂತರಿಸುವಂತೆ ಆಗ್ರಹಿಸಿದ್ದಾರೆ. ನಾವ್ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರೈತರು ಸತ್ತಾಗ ನೀವು ಯಾವುದನ್ನು ವ್ಯಕ್ತಪಡಿಸ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವನ್ನು ಏನೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಮ್ಮ ಪ್ರಮುಖ 4-5 ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ನಮ್ಮ ಚಳವಳಿಯನ್ನು ಹಿಂತೆಗೊಳ್ತೀವಿ. ಅಲ್ಲಿವರೆಗೂ ಕೂಡ ನಾವು ಈ ಚಳವಳಿಯನ್ನು ಹಿಂತೆಗೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೀವಿ. ಹೃದಯಾಘಾತದಿಂದ ಮೃತಪಟ್ಟ ಮಾಜಿ ಶಾಸಕ ಎಚ್.ಎಸ್. ಪ್ರಕಾಶ್ ನಿವಾಸಕ್ಕೆ ವಿಧಾನ ಪರಿಷತ್ ಸ್ಪೀಕರ್ ಬಸವರಾಜ ಹೊರಟ್ಟಿ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಹೇಮಾವತಿ ನಗರದ ನಿವಾಸಕ್ಕೆ ಆಗಮಿಸಿ ಪ್ರಕಾಶ್ ಅವರ ಪತ್ನಿ ಮಕ್ಕಳನ್ನು ಸಂತೈಸಿದರು. ನಿನ್ನೆ ಸಿಎಂ ಕುಮಾರಸ್ವಾಮಿ ಹಾಗೂ ಕೆಲ ಸಚಿವರು ಆಗಮಿಸಿದ್ದರು. ಅಲ್ಲದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅಂತ್ಯಕ್ರಿಯೆಯಲ್ಲೂ ಭಾಗಿಯಾಗಿದ್ದರು. ಸ್ವಲ್ಪ ಅಡ್ಡಾಡಿದ್ದೆ ಹಿಂಗಾಗಿತ್ತಂತ ಕಡೆ ಸೋತಲ್ಲ ಭಾಳ ಬೇಜಾರು ನೋಡಪ್ಪ. ಬಂದಿದ್ದ ನಿಂದ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ಎಲ್ಲ ವಿಪ್ರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಅಗಲಿದ ನಾಯಕ ಸಜ್ಜನ ರಾಜಕಾರಣಿ ಮಾಜಿ ಶಾಸಕ ಎಚ್.ಎಸ್. ಪ್ರಕಾಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸತತ 4 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಪ್ರತಿನಿಧಿಸಿ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಶಾಸಕ ಎಚ್.ಎಸ್. ಪ್ರಕಾಶ್ ಎಂದೇ ಹೆಸರುವಾಸಿಯಾಗಿದ್ದ ಸರಳ ಸಜ್ಜನಿಕೆಯ ರಾಜಕಾರಣಿಯ ಅಗಲಿಕೆಯಿಂದ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು ಭಗವಂತ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಆಶಿಸಿದ ಸಭಿಕರು ಎಚ್.ಎಸ್. ಪ್ರಕಾಶ್ ಅವರನ್ನು ಸ್ಮರಿಸಿಕೊಂಡರು. ಈ ವೇಳೆ ಜಿಲ್ಲಾ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಪಿಎಸ್ ಪ್ರಮೋದ್, ಸೀತಾರಾಮಾಂಜನೇಯ ದೇವಾಲಯದ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ಬೆಬ್ಬರಕಮ್ಮೆ ಸಂಘದ ಅಧ್ಯಕ್ಷ ನಾಗರಾಜ್, ವಿಪ್ರ ಪಾಕ ತಜ್ಞರ ಸಂಘದ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ 7-8 ವರ್ಷಗಳಿಂದ ಬಹಳ ಆತ್ಮೀಯರಾಗಿ ನಾನು 8ನೇ 9ನೇ ತರಗತಿಗಿದ್ದಾಗ ಅವರು ರಾಜಕೀಯಕ್ಕೆ ಬರೋರು. ನಾವು 4ನೇ ಎಕ್ಸ್ಟೆನ್ಷನಲ್ಲಿ ನಮ್ಮ ಮನೆಯಲ್ಲಿದ್ದಾಗ ಮುಂದಿನ ಇಂದಿರಾ ರೋಡಲ್ಲಿ ಅವ್ರ ಮನೆ ಇತ್ತು. ಪ್ರಕಾಶ್ ಅಂತ ಹೋಗಿದ್ದಾರೆ, ಎಲ್ಲ ಓಡಾಡ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ನಮ್ಗೆ ಅವ್ರ ಪರಿಚಯ ಇರಲಿಲ್ಲ. ನಾನು ಯಾವಾಗ ಮಾಧ್ಯಮ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಾಗ ಅವರು ಹೆಚ್ಚಾಗಿ ನಮಗೆ ಪರಿಚಯ ಆಗ್ತದೆ. ಇತ್ತೀಚಿನ ಕೆಲವು 3-4 ವರ್ಷಗಳಲ್ಲಂತೂ ಪ್ರತಿ ದಿವಸ ನಾವು ಭೇಟಿ ಮಾಡಿದವರು ವೆಬ್ಸೈಟ್ಗಾರಿಲ್ಲ ಹಾಸನಲ್ಲಿ. ಅವರಿಗೆ ಬೇಜಾರಾದಾಗೆಲ್ಲ ನಮ್ಮ ಆಫೀಸ್ಗೆ ಬರೋರು, ಕೂತ್ಕೊಳ್ಳೋರು. ಸಾರ್ವಜನಿಕ ಜೀವನದಲ್ಲಿ ಅವ್ರು ಏನು ಮಾಡ್ಕೊಂಡಿದ್ರೆ ವೈಯಕ್ತಿಕವಾಗಿ ಭಾಳ ಇತ್ತೀಚಿನ ದಿನಗಳಲ್ಲಿ 2-3 ವರ್ಷಗಳಲ್ಲಿ ಅವರು ಸ್ವಲ್ಪ ನೋವನ್ನು ಅನುಭವಿಸ್ತಾ ಇದ್ದಾರೆ. ಜಾತಿಯವರನ್ನ ಕೂಡ ಅವರು ಸ್ವಂತ ಒಕ್ಕಲಿಗರಾಗಿ ಹಾಸನದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದ್ದರೂ ಕೂಡ ಬರೀ ಒಕ್ಕಲಿಗರನ್ನ ಓಲೈಸಿಕೊಂಡೇ ಅವರು ಯಾವತ್ತೂ ಹಾಸನದಲ್ಲಿ ಜೀವನ ಮಾಡ್ತಿದ್ದಾರೆ. ಜೈನ ಸಮಾಜ ಇರ್ಬೋದು, ದೊಡ್ಡ ಸಮಾಜ ಇರ್ಬೋದು, ಪ್ರತಿಯೊಬ್ಬರ ಜೊತೆ ಎಲ್ಲರ ಜೊತೆನೂ ಒಂಥರ ತುಂಬ ಜನಾನುರಾಗಿ ಕೆಲಸ ಮಾಡಬೇಕು. ನಾವು ಕಳೆದ 15 ದಿವಸದಿಂದ ಅನಂತಕುಮಾರ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 4 ಸಾರಿ ಒಬ್ಬರು MP ಆಗ್ಬೇಕಂತ ಹೇಳಿದ್ರೆ ಎಷ್ಟು ಕೆಲಸ ಮಾಡಬೇಕು ಅಂತ. ಅದೇ ಥರ ಹಾಸನದಲ್ಲೂ ಕೂಡ ಪ್ರಕಾಶ್ ಅವರು 4 ಸಲ ಒಬ್ಬರು MLA ಆಗ್ಬೇಕಂತ ಹೇಳಿದ್ರೆ ಸುಲಭದ ಮಾತಲ್ಲ. ಯಾಕೆ ಅಂದರೆ ಪ್ರಕಾಶ್ ಅವರು ನನ್ನ ಸಂಬಂಧ ಸರ್ ನಾವು 30 ವರ್ಷದ ಒಂದು ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಏಕವಚನದಲ್ಲಿ ಅವರು ನನ್ನ ಕರೀತಾಯಿದ್ರು. ನಾನು ಸಹ ಪ್ರಕಾಶನ ಅಂತಲೇ ಕರೀತಾಯಿದ್ದೆ. ಪ್ರಕಾಶನ ಅಂತಲೇ ಸಭೆಯನ್ನು ರಹಸ್ಯ ಮಾಡೋದು. 1985ರಿಂದ 87 ತನಕ ಅವ್ರು ನಗರಸಭಾ ಅಧ್ಯಕ್ಷರಾಗಿದ್ದರು. ಅವ್ರು ನನ್ನ ಪರಿಚಯ ಹೇಗಾಯಿತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನಮ್ಮ ತಾಯಿ ಒಂದ್ಸರಿ ಅಪೂರ್ವ ಯಾಕೆ ಅಂತಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಭಾಳ ತೊಂದರೆಗಳು, ತಾಪತ್ರಗಳು ಇವೆಲ್ಲ ಆಗ್ತಾ ಇತ್ತು. ಅವಾಗ ಬಂದು ಯಜಮಾನ್ರೆ ನೀವು ಹೆದರಬೇಡಿ, ನಾನು ನಿಮ್ಮನೆಯವರು ಹೋಗ್ತಾ ಇದ್ವಿ ಮನೆಗೆ ಹೋದರೆ ಅವರು ಯಾರಿದ್ರು ಯಜಮಾನರು ಬಂದಿದ್ದಾರೆ ಅವ್ರು ಕಳಿಸಪ್ಪ ಅಂತ ಬೇರೆ ಜನನ್ನೆಲ್ಲ ಅಲ್ಲಿ ಆಚೆ ಕಳಿಸ್ಬಿಟ್ಟು ಅದಕ್ಕೆ ಮಾತಾಡ್ಬಿಟ್ಟು ಇದನ್ನು ಸಾಲ್ವ್ ಮಾಡ್ತೀವಿ, ನೀವು ಹೆದರ್ಕೋಬೇಡಿ. ಇಲ್ಲ ಅಕ್ಕಪಕ್ಕದಲ್ಲಿ ಉದಾಹರಣೆಗೆ ನಮ್ಮ ಒಂದು ಅಕ್ಕಪಕ್ಕದವರು ಶ್ರೀನಿವಾಸ ಮೂರ್ತಿ ಶಂಕರನಾಳ ಅವರೆಲ್ಲ ಮಾತಾಡೋದು ಬಂದಾಗ ಆ ಪಕ್ಕದ ಸೈಡ್ನವ್ರು ಕಲ್ಲೇ ಕಾಣಕ್ಕೆ ಬಂದಿದ್ದ. ಆಮೇಲೆ ಪ್ರಕಾಶ್ ಹೇಳಿದ ನೀವೇನು ಹೆದರ್ಕೋಬೇಡಿ, ಅದು ಕೆಲಸ ಮುಂದುವರಿಸಿ ಅದೇನಿದ್ರು ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅದು ಅಲ್ಲದೆ ನಂಬಿಕೆಯಲ್ಲೇ ಒಂದು ಅಪ್ಲಿಕೇಶನ್ ಒಂದು
ಕಾಲದಲ್ಲಿ 2000 ನಿಧಿಯಿಂದ ಪ್ರಸನ್ನ ಕೃಷ್ಣಮೂರ್ತಿ ಅವ್ರ ಮುಖಾಂತರ 1 ಲಕ್ಷ ರೂಪಾಯಿನ ಓಪನ್ ಇನ್ ದಿಸ್. ಏನು ಹೇಳೋದು ಪ್ರಕಾಶ್, ನಾವು ಇಲ್ಲಿ ಯಾತಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೂ ಅವ್ರಿಗೂ ಭಾಳ ವಿಶ್ವಾಸ. ನಾವು 15 ದಿವಸ ರಾಮೋತ್ಸವ ಮಾಡಿದಾಗ ಹೆಚ್ಚು ಕಡಿಮೆ 1 ವಾರ ಎಲ್ಲ ನಮ್ಮ ಸೀತಾರಾಮನ ದೇವಸ್ಥಾನದಲ್ಲೇ ಇರೋದು. ಮತ್ತು ಉದ್ಘಾಟನೆ ಮಾಡೋದಕ್ಕೂ ಅವರೇ, ಮಧ್ಯ 2-3 ದಿವಸ ಹೋಮಗಳಿಗೆ ಬಂದವರು, ಮೆರವಣಿಗೆ ದಿವಸನೂ ಬರೋರು. ಒಂದು ಇಲ್ಲಿ ನಮ್ಮ ಆಫೀಸಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ಎಲ್ಲ ಯೋಗಕ್ಷೇಮ ಎಲ್ಲ ವಿಚಾರಗಳನ್ನ ಮಾತಾಡಿ ಒಂದು ಕಾಫಿ ಕುಡಿದು ಎಲ್ಲ ಮಾತಾಡಿ ಹೋಗೋದು. ಹಾಗಾಗಿ ನಮಗೆ ನಾವು ಇಲ್ಲೇ ಮಾಡಬೇಕು ಅಂತೇಳಿ ಶ್ರೀಕಾಂತ ನಾವು ಇದು ಮಾಡೋದು ಚಂದ್ರಶೇಖರ್ ಹೇಳೋದು. ಅವರು ವೈದಿಕ ಭವನದಲ್ಲಿ ಮಾಡಬೇಕು ಅಂದರು. ಹೌದಾ, ಏನಿದೆಯಾ, ಅದಕ್ಕೇನು, ಯಾರಿಗೆ ಹೇಳಬೇಕು, ಯಾವ ಅಧಿಕಾರಿಗೆ ಹೇಳಬೇಕು, ಏನು ಹೇಳಬೇಕು ಅಂತ ನಮ್ಮನ್ನೇ ಕೇಳಿ ನಾವು ಏನು ಹೇಳ್ತೀವೋ ಅದನ್ನು ಯಥಾವತ್ತಾಗಿ ಅವ್ರು ಹೇಳ್ತಾಯಿದ್ರು. ನನಗೆ ಅವರು 1980 ಇಸ್ವಿಯಿಂದ ನನಗೆ ಸಂಪರ್ಕ ಇತ್ತು. ಅದಕ್ಕೆ ಯಾತಕ್ಕೆ ಸಂಪರ್ಕ ಇತ್ತು ಅಂದರೆ, ನಮ್ಮ ಪಕ್ಕದಲ್ಲಿ ಬೋರ್ಲಿಂಗ್ ಏನಾದರೂ ಅಂಗಡಿ ಇತ್ತು, ಸುರೇಶ್ ಮೆಡಿಕಲ್ ಅಂತೇಳಿ. ಅಲ್ಲಿಗೆ ಬರೋದು, ಮೂರ್ತಿಯವರೇ ಏನು ಕೊಡ್ತೀರಾ ನಮಗೆ, ಅವರ ಬೋರ್ಲಿಂಗನ್ನು ರೆಡಿಯಾಗಿ ವಸಂತ ನಾವು ಭಾಳ ಆತ್ಮೀಯರು. ಅವರು ಎಷ್ಟು ಆತ್ಮೀಯರಂದರೆ ಅವರು ತುಂಬ ಅವ್ರದ್ದೇ ಒಂದು ಟೀಮು ಇತ್ತು. ಹಾಗಾಗಿ ನಮ್ಗೆ ಬಂದಾಗೆಲ್ಲ ಮಾತಾಡ್ಸೋರು. ನಮ್ಮ ಶನೀಶ್ವರನ ದೇವಸ್ಥಾನಕ್ಕೆ ಅವರು ಮಾರಲ್ ಸಪೋರ್ಟು, ಫೈನಾನ್ಸ್ ಸಪೋರ್ಟು ಎಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲರೂ ಹೇಳಿದಾಗೆ ಒಂಥರ ಅಜಾತ ಶಕ್ತಿ. ಅವರು ಯಾವುದೇ ಸಮಾಜ ಆಗಲಿ ಯಾರು ಅಂತ ಕೇಳ್ತಾ ಇರಲಿಲ್ಲ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಅವರು ಕೈಲಾದಷ್ಟು ಸಹಕಾರವನ್ನು ನೀಡಿದ್ದಾರೆ. ವೈದಿಕ ಭವನ ಇರ್ಬೋದು, ಗಾಯತ್ರಿ ಇರ್ಬೋದು. ಹಾಗೆಯೇ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ ಮೊದಲಿಂದಲೂ. ನಾವು ಇಲ್ಲಿ ಬಂದಾಗ ನನಗೆ ತಿಳಿದ ಮಟ್ಟಿಗೆ 1 ವರ್ಷನೂ ರಾಮೋತ್ಸವದಲ್ಲಿ ಮಿಸ್ ಮಾಡ್ತಾರೆ. ಯುವತಿಯನ್ನು ಪ್ರೀತಿಸಿದ ಎಂಬ ಕಾರಣಕ್ಕೆ ಮೊಬೈಲ್ ಅಂಗಡಿಗೆ ನುಗ್ಗಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಸಹ್ಯಾದ್ರಿ ವೃತ್ತದ ಸಮೀಪ ಮೊಬೈಲ್ ಅಂಗಡಿಯಲ್ಲಿ ನಡೆದಿದೆ. ಮೊಬೈಲ್ ಅಂಗಡಿಗೆ ಏಕಾಏಕಿ ಒಳನುಗ್ಗಿರುವ ದುಷ್ಕರ್ಮಿಗಳು ವಿಜಯನಗರ ನಿವಾಸಿ ಅಬ್ರಾಸ್ ಪಾಷಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಕು ಚೂರಿಗಳಿಂದ ಚುಚ್ಚಿ ಅಂಗಡಿಯ ಗ್ಲಾಸ್ಗಳನ್ನು ಒಡೆದಿದ್ದಾರೆ. ಅಲ್ಲದೆ ಬಿಡಿಸಲು ಹೋದ ಅಬ್ರಾಸ್ ಪಾಷಾ ಗೆಳೆಯನ ಮೇಲೂ ಹಲ್ಲೆ ನಡೆಸಿದ್ದಾರೆ. ಗಾಯಾಳುವನ್ನು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ದುಷ್ಕರ್ಮಿಗಳಿಗೆ ಬಲೆ ಬೀಸಿದ್ದಾರೆ. ಅರಕಲಗೂಡು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಮಗ್ರ ಅಭಿವೃದ್ಧಿಗೆ ಆರೋಗ್ಯ ರಕ್ಷಾ ಸಮಿತಿ ರಚನೆಗೊಂಡಿದ್ದು, ಸಮಿತಿ ಪದಾಧಿಕಾರಿಗಳು ಸದಸ್ಯರು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖಗೊಳ್ಳಬೇಕೆಂದು ಶಾಸಕ ಎಟಿ ರಾಮಸ್ವಾಮಿ ಸಲಹೆ ನೀಡಿದರು. ಗುರುವಾರ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಸೇರಿದಂತೆ ಇತರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದು, ಇವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ಪಟ್ಟಣದ ಆಸ್ಪತ್ರೆಯನ್ನು ಹೈಟೆಕ್ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸಿ ಸಕಲ ಸೌಕರ್ಯಗಳನ್ನು ಕಲ್ಪಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅಲ್ಲದೆ ಹಲವು ಕೆಲಸಗಳನ್ನು ಕೂಡಲೇ ನಿರ್ವಹಿಸುವಂತೆ ಅನುಮೋದನೆ ನೀಡಲಾಗಿದೆ. ಈಗಾಗಲೇ ಆಸ್ಪತ್ರೆಯ ಒಳಾಂಗಣದ ಶುಚಿತ್ವ ಸುಧಾರಣೆಗೊಂಡಿದೆ. ಇದೇ ನಿಟ್ಟಿನಲ್ಲಿ ಹೊರಾಂಗಣ ಸಹ ಅಭಿವೃದ್ಧಿಗೊಂಡರೆ ಬರುವ ರೋಗಿಗಳಿಗೆ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಆರೋಗ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿಂದ ರವಾನೆ ಮಾಡಬಾರದು. ನೀವು ಸ್ಟ್ರಿಕ್ಟ್ ಆಗಿ DHO ಅದನ್ನ ಡೈರೆಕ್ಷನ್ಸ್ ಕೊಡಬೇಕು. ಏನಿದ್ರು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಂಡೋಗಿ, ಅವ್ರು ಯಾರೋ ಹೇಳಿದ್ರು ಅದಕ್ಕೆ ನಾನು ಹೋಗ್ಬಿಟ್ಟೆ ಅಂತ ಹೇಳಿ ಅವ್ರು ನಮಗೆ ಬಂದು ಹೇಳಬಾರ್ದು. ಇನ್ನು ಮುಂದಕ್ಕೆ ಖಾಸಗಿ ಆಸ್ಪತ್ರೆಗಳು ತೆಗೆದುಕೊಂಡೋಗಿ ಪೇಷಂಟ್ಗಳನ್ನು, ಯಾಕೆಂದರೆ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು, ನಾನು ಸಾರಾಸಕ್ಕಾಗಿ ಎಲ್ಲರ ಮೇಲೂ ಆಪಾದನೆ ಮಾಡ್ತಿಲ್ಲ, ಹೋಲ್ಸೇಲ್ ಆಗಿ ಕೆಲವು ಸಂದರ್ಭಗಳಲ್ಲಿ ಅದನ್ನು DHO ಕೂಡಲಿಕ್ಕೆ ಕ್ರಮ ಕೈಗೊಂಡು, ನಮ್ಮ ಹಾಸ್ಪಿಟ್ಲು ಒಳಗಡೆ ಸುಮಾರು 70 ಭಾಗ ನಿರ್ವಹಣೆ ಚೆನ್ನಾಗಿದೆ ಅಂತೇಳಿ ಒಂದು ಅವಾರ್ಡ್ ಹತ್ರಕ್ಕೆ ಬಂದಿದ್ದೀವಿ ಅಂತೇಳಿ ನಮ್ಮ DHO ಅವರು ಹೇಳ್ತಾ ಇದ್ದಾರೆ. ಆಸ್ಪತ್ರೆ ಹೊರಗಡೆನೂ ಕೂಡ ಅದೇ ರೀತಿ ನಿರ್ವಹಣೆ ಮಾಡಿ ಅವಾರ್ಡ್ ಹತ್ರಕ್ಕಲ್ಲ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್, ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಿಯಾಂಕಾ, ಎಪಿಎಂಸಿ ಅಧ್ಯಕ್ಷ ಹೊನ್ನರಸೇಗೌಡ, DHO ಡಾಕ್ಟರ್ ಸತೀಶ್, ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ವೈದ್ಯರಾದ ರೇವಣ್ಣ, ಸುಚಿತ್ರಾ, ನೂತನ ಸಮಿತಿ ಸದಸ್ಯರಾದ ವೆಂಕಟೇಶ್, ರವಿಕುಮಾರ್, ಸಣ್ಣಸ್ವಾಮಿ, ರೂಪಾ, ಸುಧಾರಾಮನ್, ಪುಟ್ಟಸ್ವಾಮಿ ಇತರರು ಹಾಜರಿದ್ದರು.
ರೆಸಾರ್ಟ್ಗಳಲ್ಲಿ ಹೊಸ ವರ್ಷ ಆಚರಣೆಗೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ತಾಲೂಕು ಬಜರಂಗ ದಳ ವತಿಯಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪುನೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಕಲೇಶಪುರ ತಾಲೂಕು ಮಲೆನಾಡಿನ ಸುಂದರ ರಮಣೀಯ ತಾಣವಾಗಿದ್ದು ಹಸಿರಿನ ವನಸಿರಿಯ ಪ್ರಕೃತಿಯಲ್ಲಿ ಇಂದು ಅಕ್ರಮವಾಗಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ರೆಸಾರ್ಟ್ಗಳು ತಾಲೂಕಿನ ಸಂಸ್ಕೃತಿಯನ್ನು ಹಾಳುಗೆಡುವುತ್ತಿದ್ದು ಇದರಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ದೊಡ್ಡ ದೊಡ್ಡ ಧ್ವನಿವರ್ಧಕಗಳನ್ನು ಬಳಸಿ ಸಂಭ್ರಮಾಚರಣೆ ಮಾಡುವುದರಿಂದ ಕಾಡಿನ ಮತ್ತು ನದಿಗಳ ಅಂಚಿನಲ್ಲಿರುವ ಪ್ರಾಣಿಗಳು ನೀರು ಅರಸಿ ಬಂದಾಗ ಈ ಶಬ್ದದಿಂದ ರೈತರು ಬೆಳೆದ ಬೆಳೆ ಹಾನಿ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ನೀಡುವ ಸಾಧ್ಯತೆಗಳಿವೆ. ಕೆಲವು ರೆಸಾರ್ಟ್ಗಳಲ್ಲಿ ಮಾದಕ ದ್ರವ್ಯಗಳು, ಗಾಂಜಾ ಇನ್ನಿತರ ಸೇವನೆ ಹೆಚ್ಚಾಗಿ ಅಹಿತಕರ ಘಟನೆ ನಡೆಯುವ ಸಂಭವವಿದ್ದು ಆದ್ದರಿಂದ ಬಜರಂಗ ದಳ ಇದನ್ನು ಉಗ್ರವಾಗಿ ಖಂಡಿಸುತ್ತದೆ. ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಹೊಸ ವರ್ಷ ಆಚರಣೆಗೆ ಪರವಾನಗಿ ಮತ್ತು ಅನುಮತಿ ನೀಡಬಾರದು ಎಂದು ಈ ಮನವಿ ಮೂಲಕ ಕೇಳಿಕೊಳ್ಳುತ್ತೇವೆ ಎಂದು ಮನವಿ ಸಲ್ಲಿಸಲಾಯಿತು. ಮುಂದಿನ ತಿಂಗಳು ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತು ಜನವರಿಯ ಹೊಸ ವರ್ಷ ಅಂತ ಬಿಟ್ಟು ಆಚರಣೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಂದ ಸಕಲೇಶಪುರಕ್ಕೆ ರೆಸಾರ್ಟ್ ಮತ್ತು ದೀನಗಳಲ್ಲಿ ಅಕ್ರಮವಾಗಿ ಮದ್ಯ ವ್ಯಸನಿಗಳು ಮತ್ತು ಗಾಂಜಾ ಇತರ ಸೇವನೆ ಮಾಡುವಂಥವ್ರು ಬಂದು ಇಲ್ಲಿ ಅನೇಕ ರೀತಿಯಂಥ ಕಾಡು ಪ್ರಾಣಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆ ಕೊಡ್ತಿರುವಂಥದ್ದು ಪ್ರತಿ ವರ್ಷ ನಡೀತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಜರಂಗ ದಳ ಪ್ರಾಂತ ಸಹ ಕಾರ್ಯವಾಹ ರಘು ಸಕಲೇಶಪುರ, ಸಂಘಟನೆಯ ಪ್ರಮುಖರಾದ ಧರ್ಮೇಶ್, ಕೌಶಿಕ್, ಕಾರ್ತಿಕ್ ಮುಂತಾದವರು ಹಾಜರಿದ್ದರು. ಸಮಾಜ ಸೇವಕ ಹಾಗೂ ಜಿಲ್ಲಾ ವಾಲ್ಮೀಕಿ ಮುಖಂಡ ಜೀವ ಮಹಾಂತಪ್ಪ ಅವರಿಗೆ ಹಾಸನದ ವಿವಿಧ ಸಂಘಟನೆಗಳಿಂದ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕ ನಾಗರಾಜ್ ಹೆತ್ತೂರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನಾಗಭೂಮಿ ವಿವಿಧೋದ್ದೇಶ ಅಭಿವೃದ್ಧಿ ಸಂಸ್ಥೆ ಹಾಸನ, ಚಾಮುಂಡೇಶ್ವರಿ ವಾಲ್ಮೀಕಿ ನಾಯಕ ಜನಾಂಗದ ಜನಪದ ಕಲಾ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾಡಳಿತದಿಂದ ರಾಜ್ಯೋತ್ಸವ ಗೌರವ ಪಡೆದ ಹಿನ್ನೆಲೆಯಲ್ಲಿ ಅವರ ಸಮಾಜ ಸೇವೆ ಗುರುತಿಸುವ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ 4:30ಕ್ಕೆ ಕಾರ್ಯಕ್ರಮ ನಡೆಯಲಿದ್ದು, ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯ ಅಭಿನಂದನಾ ನುಡಿಗಳನ್ನು ಆಡಲಿದ್ದು, ಶಿಡ್ಲಕೋಣ ಶ್ರೀ ವಾಲ್ಮೀಕಿ ಮಠದ ಸಂಜಯ್ ಕುಮಾರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಉದ್ಘಾಟಿಸಲಿದ್ದು, ಎಚ್ಪಿ ಮದನ್ಗೌಡ, ರವೀನಾ ಅಕಲಗೂಡು, ಚನ್ನವೀರಪ್ಪ, ಹಿರಿಯ ದಲಿತ ಮುಖಂಡರಾದ ಎಚ್ಕೆ ಸಂದೇಶ್, ಕೆ ಈರಪ್ಪ, ಎಂ ಸೋಮಶೇಖರ್, ಶಂಕರರಾಜ್ ಸೇರಿದಂತೆ ವಿವಿಧ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಪಬ್ಲಿಕ್ ಹೀರೋ ಆಗಿ ಒಂದು ಬಾರಿ ಆಯ್ಕೆಯಾಗಿದ್ದಂತಹ ನಮ್ಮ ಜೀವ ಮಹಾಂತಪ್ಪ ಅವರಿಗೆ ಇದೇ 2ನೇ ತಾರೀಕು ಭಾನುವಾರ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜೀವ ಮಹಾಂತಪ್ಪ ಅವರಿಗೆ ಅಭಿನಂದನಾ ಕಾರ್ಯಕ್ರಮನ ಹಾಸನದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನು ಆಡೋದಕ್ಕೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಅವರು ಬರ್ತಾಯಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಂಜಯ್ ಕುಮಾರ್ ಸ್ವಾಮೀಜಿ, ಶ್ರೀ ವಾಲ್ಮೀಕಿ ಮಠ, ಶಿಡ್ಲಕೋಣ ಅವರು ದಿವ್ಯ ಸಾನ್ನಿಧ್ಯನ ವಹಿಸ್ಕೊತಾ ಇದ್ದಾರೆ. ಹಾಗೆ ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ರಾಮಣ್ಣ, ವಿಮಲ್ ಕುಮಾರ್ ಶೀಗ್ಲೋಡು ಕುಮಾರ್ ಇದ್ದರು. ಕೃಷಿ ಅರಣ್ಯ ಯೋಜನೆಯಡಿ ತಾಲೂಕಿಗೆ 67 ಲಕ್ಷ ಹಣ ಬಿಡುಗಡೆಯಾಗಿದ್ದು, ಇದರಲ್ಲಿ 14.37 ಲಕ್ಷ ರು ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದರು. ಗುರುವಾರ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅರಣ್ಯ ಬೆಳೆಸಲು ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರ ಜಾರಿಗೊಳಿಸಿರುವ ಈ ಯೋಜನೆಯಲ್ಲಿ ಅರಣ್ಯ ಇಲಾಖೆ ಮೂಲಕ ರೈತರಿಗೆ ಗಿಡಗಳನ್ನು ವಿತರಿಸಿ ಒಂದು ಗಿಡಕ್ಕೆ 10 ರು ಪ್ರೋತ್ಸಾಹಧನ ನೀಡಲಾಗುವುದು. ಮೊದಲ 2 ವರ್ಷ 30 ರು ಹಾಗೂ 3ನೇ ವರ್ಷ 40 ರು ಹಣ ನೀಡಲಾಗುವುದು. ರೈತರು ಹಣಕ್ಕಾಗಿ ಕಚೇರಿಗೆ ಅಲೆಯಬಾರದು ಎಂಬ ಉದ್ದೇಶದಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಎಂದರು. ಹೆಚ್ಚು ಮಾಡಿದ್ದಾರೆ. ಈ 2018-19 ಸಾಲಿನಿಂದ ಅನ್ವಯವಾಗುವಂತೆ 2018-19 ಸಾಲಿನಿಂದ ಅನ್ವಯ ಆಗುವಂತೆ ಮೊದಲನೇ ವರ್ಷ ಬದುಕುಳಿದಿರುವ ಗಿಡಗಳಿಗೆ 30 ರೂಪಾಯಿ, 2ನೇ ವರ್ಷ ಬದುಕುಳಿದಿರುವ ಗಿಡಗಳಿಗೆ 30 ರೂಪಾಯಿ, ಮತ್ತೆ 3ನೇ ವರ್ಷ ಬದುಕುಳಿದಿರುವ ಗಿಡಗಳಿಗೆ 40 ರೂಪಾಯಿ. ಅಂದರೆ ಒಟ್ಟು 100 ರೂಪಾಯಿಗಳ
ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್, ಸದಸ್ಯ ವಿರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಸಿ ಲೋಕೇಶ್, ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ರವಿಕುಮಾರ್, ವಲಯ ಅರಣ್ಯಾಧಿಕಾರಿ ವಿನಯ್ ಚಂದ್ರ, ಸಹಾಯಕ ಅಧಿಕಾರಿ ಲಕ್ಷ್ಮೀನಾರಾಯಣ ಉಪಸ್ಥಿತರಿದ್ದರು. ಪಟ್ಟಣ ಸಮೀಪದ ಕೊಲ್ಲಹಳ್ಳಿ ಗ್ರಾಮದ ಸಮೀಪ ನಿರ್ಮಿಸಲು ಉದ್ದೇಶಿಸಿರುವ ಬದ್ರಿಯಾ ಜುಮ್ಮಾ ಮಸೀದಿ ಮತ್ತು ಅರಬ್ಬಿ ಮದ್ರಸಾ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಡಿಸೆಂಬರ್ 2ರಂದು ಭಾನುವಾರ ಬೆಳಗ್ಗೆ 8:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಸೀದಿ ಅಧ್ಯಕ್ಷ ಕೊಲ್ಲಹಳ್ಳಿ ಸಲೀಂ ತಿಳಿಸಿದರು. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಡುವೆ ಪ್ರತಿದಿನ ಸಂಚರಿಸುವ ಮುಸಲ್ಮಾನ್ ಮಹಿಳೆಯರು ಹಾಗೂ ಮಕ್ಕಳಿಗೆ ಸುರಕ್ಷಿತ ತಂಗುದಾಣ, ಧ್ಯಾನ, ಪ್ರಾರ್ಥನೆ ವ್ಯವಸ್ಥೆ, ಆಟದ ಮೈದಾನ, ಧಾರ್ಮಿಕ ಕಾರ್ಯಗಳನ್ನು ನಡೆಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಕಾರ್ಯಕ್ರಮದ ದಿನ ಬಡ ಹೆಣ್ಣು ಮಗಳ ಸರಳ ವಿವಾಹ ನೆರವೇರಿಸಲಾಗುವುದು ಎಂದರು. ಕರೆದಿರುವ ಮೂಲ ಉದ್ದೇಶ ಈಗಾಗಲೇ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೂತನವಾಗಿ ಏನು ರಸ್ತೆ ಪ್ರಾರಂಭ ಆಗಿ ವರ್ತುಲ ರಸ್ತೆ ಬೈಪಾಸ್ ಏನು ಹೋಗ್ತಾ ಇದೆ, ಅದಕ್ಕೆ ಕೊಲ್ಲಹಳ್ಳಿಯ ಬದ್ರಿಯಾ ಜುಮ್ಮಾ ಮಸೀದಿ. ಪತ್ರಿಕಾಗೋಷ್ಠಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಪದಾಧಿಕಾರಿ ಅಬ್ದುಲ್ ಖಾದರ್, ಅಬ್ಬಾಸ್, ಹಮೀದ್, ಇಬ್ರಾಹಿಂ ಹಾಜಿ, ಮೊಹಮ್ಮದ್ ಶರೀಫ್ ಇದ್ದರು. ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಸಕಲೇಶಪುರ ತಾಲೂಕಿನ ಹಾನುಬಾಳ್ ಹೋಬಳಿಯ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಮ್ಮಿಗೋಲ್ ಗ್ರಾಮಸ್ಥರು ಕಾಲಿಕೊಡ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿಗೆ ಸಮಸ್ಯೆ ಇದ್ದರೂ ಕೂಡ ಯಾರು ಇತ್ತ ಗಮನ ಹರಿಸುತ್ತಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕರಿಗೆ, ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಗ್ರಾಮಕ್ಕೆ ಕುಡಿಯುವ ನೀರು ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಕಾರಣ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದರು. ಅಲ್ಲಿ MLA ಜಾತಿ ಕಾರಣಕ್ಕೆ ಇವರಿಗೆ ನೀರನ್ನು ಒದಗಿಸದೆ ಸಣ್ಣತನನ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ ಆ ಗ್ರಾಮಸ್ಥರು CPI ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತೇ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿಲ್ಲ ಅಂದರೆ ಹೋರಾಟನ ಇನ್ನೂ ನಾವು ತೀವ್ರಗೊಳಿಸೋದಕ್ಕೆ ಯೋಚನೆ ನಡೆಸ್ತಾ ಇದ್ದೀವಿ. ಗ್ರಾಮದ ಅನಿಲ್ ಕುಮಾರ್, ಚಂದ್ರಶೇಖರ್, ಸುನಿಲ್ ಕುಮಾರ್, ಕೊಟ್ಟೂರು ಶ್ರೀನಿವಾಸ್ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಸದಾ ನ್ಯಾಯಾಲಯ ಕಲಾಪದಲ್ಲಿ ತೊಡಗಿಕೊಳ್ಳುವ ವಕೀಲರು ಬಿಡುವಿನ ವೇಳೆ ಕ್ರೀಡೆಗಳಲ್ಲಿ ತೊಡಗಿಕೊಂಡು ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕೃಷ್ಣ ಪ್ರಸಾದ್ ರಾವ್ ತಿಳಿಸಿದರು. ಗುರುವಾರ ಪಟ್ಟಣದ ಬಾಲಕರ ಕಾಲೇಜು ಮೈದಾನದಲ್ಲಿ ವಕೀಲರ ಸಂಘ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಂದಿನ ವಾತಾವರಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವ್ಯಾಯಾಮದ ಅವಶ್ಯಕತೆ ಹೆಚ್ಚಿದೆ ಎಂದರು. ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಸಂತೋಷದ ಸಂಗತಿ. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ 1 ಗಂಟೆ ಆಡಬೇಕು. ಆಗ ಎಲ್ಲ ಕೆಲಸ ಮಾಡಲಿಕ್ಕೂ ಮೂಡಿ ಇರ್ತದೆ. ಇಲ್ಲದೆ ಯಾವ ಕೆಲಸ ಮಾಡಲಿಕ್ಕೂ ಅಷ್ಟು ಮೂಡಿರೋದಿಲ್ಲ. ಮತ್ತು ನಮ್ಮ ಒಂದು ಗಂಟೆ ದಿನಕ್ಕೆ ಆಡಿದರೆ ನಮ್ಮ ದೇಹಕ್ಕೆ ಕೂಡ ವ್ಯಾಯಾಮ ಸಿಗ್ತದೆ. ಈ ವಕೀಲರ ಸಂಘ ಇಂಥ ವಕೀಲರ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರೋದು ಇಂಥ ಪರಂಪರೆಯನ್ನು ಇನ್ನೂ ಮುಂದುವರಿಸಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶ ಯೋಗೀಶ್, ವಕೀಲರಾದ ಜನಾರ್ದನ ಗುಪ್ತಾ, ಶಂಕರಯ್ಯ, ಮಹೇಶ್, ವಿಜಯ್ ಕುಮಾರ್, ದಿನೇಶ್, ರವಿ, ದೇವರಾಜ್ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾಗಿದ್ದು ಅಧ್ಯಕ್ಷರಾಗಿ ರೂಪಾ ರಾಜೇಶ್ ಮುಂದುವರೆದಿದ್ದಾರೆ. 16 ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ರೂಪಾ ರಾಜೇಶ್ ಅಧ್ಯಕ್ಷ ಸ್ಥಾನ ಹಂಚಿಕೆಯ ಮಾತು ತಪ್ಪಿದ್ದಾರೆಂದು ಆರೋಪಿಸಿದ ಉಪಾಧ್ಯಕ್ಷ ಪಾಲಾಕ್ಷ ನೇತೃತ್ವದ 12 ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿಲುವಳಿ ಮಂಡಿಸಿದ್ದರು. ಇದರಂತೆ ಉಪವಿಭಾಗಾಧಿಕಾರಿ ಬುಧವಾರ ಅವಿಶ್ವಾಸ ನಿಲುವಳಿಕೆಗೆ ದಿನಾಂಕ ನಿಗದಿಪಡಿಸಿದ್ದರು. ಇದರಂತೆ ಬೆಳಗ್ಗೆ 10 ಗಂಟೆಗೆ 7 ಸದಸ್ಯರೊಂದಿಗೆ ಕಚೇರಿಗೆ ಆಗಮಿಸಿದ ಅಧ್ಯಕ್ಷೆ ರೂಪಾ ರಾಜೇಶ್ ಉಪವಿಭಾಗಾಧಿಕಾರಿ ಎದುರು ತಮ್ಮ ಶಕ್ತಿ ಪ್ರದರ್ಶಿಸಿದರು. 11 ಗಂಟೆಗೆ ಎದುರಾಳಿ ಗುಂಪಿಗೆ ಹಾಜರಾಗುವಂತೆ ಸೂಚಿಸಿದರು. ಆದರೆ ನಿಗದಿತ ಸಮಯ ಮೀರಿದರೂ ಉಪಾಧ್ಯಕ್ಷರ ನೇತೃತ್ವದ ಸದಸ್ಯರ ಗುಂಪು ಆಗಮಿಸದ ಹಿನ್ನೆಲೆಯಲ್ಲಿ ರೂಪಾ ರಾಜೇಶ್ ವಿರುದ್ಧದ ಅವಿಶ್ವಾಸ ನಿಲುವಳಿಗೆ ಸೋಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಘೋಷಿಸಿದರು. 16 ಜನರ ಸದಸ್ಯರಲ್ಲಿ ಕೇವಲ 8 ಜನರು ಮಾತ್ರ ಬೆಳಗ್ಗೆ 10 ಗಂಟೆಗೆ ಹಾಜರಿದ್ದರು. ಕೋರಂ 11 ಜನರಿದ್ದರೆ ಮಾತ್ರ ಕೋರಂ ಆಗುತ್ತೆ. ಆದ್ದರಿಂದ 1 ಗಂಟೆ ಕಾಲ ಮುಂದೂಡಿ ಮತ್ತೆ ಸಭೆಯನ್ನು 11 ಗಂಟೆಗೆ ಕರೆಯಲಾಗಿತ್ತು ನಿಯಮ ಪ್ರಕಾರ. 11 ಗಂಟೆಗೆ ಕೂಡ ಕೋರಂ ಇರಲಿಲ್ಲ. ಕೇವಲ 11 ಜನರು ಇರಲಿಲ್ಲ. ಕೇವಲ 8 ಜನ ಸದಸ್ಯರು ಮಾತ್ರ ಹಾಜರಿದ್ದರು. ಆದ್ದರಿಂದ ಸತತವಾಗಿ 2ನೇ ಸಲ ಕೂಡ ಕೋರಂ ಇರದ ಕಾರಣ ಸದಸ್ಯರು ಏನಾದರೂ ಅವಿಶ್ವಾಸ ತೀರ್ಮಾನಕ್ಕೆ ಮನವಿ ಕೊಟ್ಟಿದ್ರು ಅದನ್ನು ರದ್ದುಪಡಿಸಿ ಯಥಾಸ್ಥಿತಿ ಈಗಿನ ಅಧ್ಯಕ್ಷರೇ ಮುಂದುವರಿಯುತ್ತಾರೆ ಎಂದು ಘೋಷಿಸಿ ಸಭೆಯನ್ನು ಮುಗಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕುಸಿದು ಬಿತ್ತು ಅರಸೀಕೆರೆ ಶಾಸಕರು ಓದಿದ ಸರ್ಕಾರಿ ಶಾಲೆ ಮೇಲ್ಚಾವಣಿ. ಕೂದಲೆಳೆ ಅಂತರದಲ್ಲಿ ಪಾರಾದ ವಿದ್ಯಾರ್ಥಿಗಳು. ಘೋಷಣೆಗೆ ಸೀಮಿತವಾಯ್ತಾ ಸರ್ಕಾರಿ ಶಾಲೆ ಉಳಿಸೋ ಸರ್ಕಾರದ ಕನಸು? ಕೊನೆಗೂ ಬದುಕಲಿಲ್ಲ ಬಡ ಜೀವ. ಮುಗಿಲು ಮುಟ್ಟಿದ ತಾಯಿ ಕಳೆದುಕೊಂಡ ಕರಳಕುಡಿಯ ಮೂಕರೋದನೆ. ವಾರದಿಂದ ತಾಯಿ ರಕ್ಷಣೆಗೆ ಹಾತೊರೆಯುತ್ತಿದ್ದ ಮಗ ಕಡೆಗೂ ತಬ್ಬಲಿ. ಮತ್ತು ರೈತರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ನಡುವಿನ ಸಂಘರ್ಷ ಕೊನೆಗೂ ಅಂತ್ಯ. ಕಾರ್ಖಾನೆ ಆಡಳಿತ ಮಂಡಳಿಯೊಂದಿಗೆ ಶಾಸಕರ ನೇತೃತ್ವದಲ್ಲಿ ಸಭೆ. ರೈತರಿಂದ ಖರೀದಿಸುವ ಪ್ರತಿ ಟನ್ ಕಬ್ಬಿಗೆ 2612 ರು ದರ ನಿಗದಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.